ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಸೊ ಏನಿದು ಕುತ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ. ಸೊ ಬ್ಯಾಂಗ್ಳೂರಿಗೆ 2 ಡೇಸ್ ಮಟ್ಟಕ್ಕೆ ಹೋಗಬೇಕಿತ್ತು. ಏನಕ್ಕೆ ಅಂತ ರೀಸನ್ ವಿಡಿಯೋ ಹೋಗ್ತಾ ಹೇಳ್ತೀನಿ. ಸೊ ಮದುವೆ ಆದಮೇಲೆ ಅಪ್ಪ ಅಮ್ಮನ ಮನೆಗೆ ಹೋಗೋದಕ್ಕೇನೋ ಒಂಥರ ಖುಷಿ ಅಲ್ವಾ? ನನಗೂ ಅಷ್ಟೇ ಫುಲ್ ಎಕ್ಸೈಟ್ಮೆಂಟ್. ತುಂಬ ಖುಷಿಯಿಂದ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ತಿದ್ದೆ. ಅದನ್ನು ಪ್ಯಾಕ್ ಮಾಡ್ಕೊಳ್ತಿದ್ದೆ. ಎಷ್ಟೇ ಆರಾಮಾಗಿ ಕೂತ್ಕೊಂಡು ಪ್ಯಾಕ್ ಮಾಡಿದ್ರು ಏನೋ ಒಂದು ಮರ್ತಿರ್ತೀನಿ. ಸೊ ಆದಷ್ಟು ನೋಡ್ಕೊಂಡು ಡಬಲ್ ಚೆಕ್ ಮಾಡ್ಕೊಂಡು ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ತಿದ್ದೆ. ಸೊ ಹೆಂಗೋ ಅವತ್ತು ಈವ್ನಿಂಗ್ ಇದ್ದಿದ್ದು ಹೋಗೋದು. ಸೊ ಆರಾಮಾಗಿ ಟೈಮ್ ಇತ್ತು ನನಗೆಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಆರಾಮಾಗಿ ಹೋಗೋದಕ್ಕೆ. ಸೊ ಅಪ್ಪ ಅಮ್ಮನಿಗೆ ತೊಗೊಂಡು ಹೋಗೋದಕ್ಕೆ ಅಂತ ರಾಗಿ ಹಾಲ್ಬೈನ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಿಂದಿನ ದಿನ ರಾತ್ರಿಯೇ ರಾಗಿನ ಒಂದು 3-4 ಟೈಮ್ಸ್ ವಾಶ್ ಮಾಡಿ ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಕಪ್ಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಲೈಕ್ ಅದನ್ನು ರಾಗಿ ಹಾಲು ಅಂತಲೂ ಕರೀತಾರೆ. ಇದನ್ನು ಮೋಸ್ಟ್ ಪ್ರಾಬಬಲಿ ಅಕ್ಕಿಯಿಂದ ಮಾಡ್ತಾರೆ. ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಅಕ್ಕಿಯಿಂದ ಮಾಡ್ತಿದ್ರು. ಬಟ್ ಇದೊಂದು ಸ್ವಲ್ಪ ಹೆಲ್ದಿಯರ್ ವರ್ಷನ್. ರಾಗಿ ಆಗಿರೋದ್ರಿಂದ ತುಂಬ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ನೋಡಿ, ಈ ವೈಟಾಗಿ ಏನು ಫಾರ್ಮ್ ಆಗಿದೆ ಇದು ಬಂದು ರಾಗಿ ಹಾಲು. ಸೊ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಕ್ಲಾತಲ್ಲಿ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊತಾರೆ. ಬಟ್ ನನಗಿದೇ ಈಸಿಯಾಗಿ ಪ್ರೊಸೀಜರ್ ಅಂತ ಅನಿಸುತ್ತೆ. ಸೊ ಇದೇ ಪ್ರೊಸೀಜರ್ನ 2-3 ಟೈಮ್ಸ್ ರಿಪೀಟ್ ಮಾಡಬೇಕು. ರಾಗಿನ ರುಬ್ಬಿ ಮತ್ತೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಮತ್ತೆ 2 ಕಪ್ ನೀರನ್ನ ಸೇರಿಸ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2-3 ಟೈಮ್ಸ್ ಚೆನ್ನಾಗಿ ಇದು ರುಬ್ಬಬೇಕಾದ್ರೆ ಒಂದು 4-5 ಏಲಕ್ಕಿನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಇದ್ರದ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಲಾಸ್ಟಲ್ಲಿ ಮಿಲ್ಕ್ ಈ ಥರ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದನ್ನು ಇನ್ನೊಂದ್ಸಲಿ ಫೈನಲ್ ಆಗಿ ಒಂದ್ಸಲಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಎನಿ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇನ್ನೂ ಎಷ್ಟು ರಾಗಿ ಇದು ವೇಸ್ಟ್ ಇತ್ತು ಇದರಲ್ಲಿ ಅಂತ. ಸೊ ಹಾಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ದಾಯಿತು. ಸಿಮ್ಮಲ್ಲಿ ಆರ್ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಆ ರಾಗಿದು ಹಾಲೇನಿರುತ್ತೆ ಅದನ್ನು ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ತಡ ಅಂಟುತ್ತೆ. ಸೊ ಆದಷ್ಟು ಬೇಗ ತಿರುಗಿಸ್ತಾ ಇದ್ದರೆ ಬೆಟರ್. ಸೊ ಇನ್ನೊಂದು ಬೌಲಲ್ಲಿ 1 ಗ್ಲಾಸ್ ಬೆಲ್ಲನ ತೊಗೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಅದು ಮೆಲ್ಟ್ ಆಗೋವರೆಗೂ ಅಷ್ಟೇ, ಪಾಕ ಏನು ಅವಶ್ಯಕತೆ ಇಲ್ಲ. ಸೊ ಮೆಲ್ಟ್ ಆಗೋವರೆಗೂ ಬಿಟ್ಟು ಇದನ್ನು ತಿರುಗಿಸ್ತಿದ್ದೆ. ಸೊ ಇದು ಮೆಲ್ಟ್ ಆಗಿದ ತಕ್ಷಣ ಆ ರಾಗಿ ಹಾಲೇನು ನಾವು ಬೇಯಿಸ್ಕೊಳ್ತಿರ್ತೀವಲ್ವಾ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಬೆಲ್ಲಲ್ಲಂತೂ ತುಂಬ ಡಸ್ಟ್ ಇರುತ್ತೆ. ಸೊ ಫಿಲ್ಟರ್ ಯಾವಾಗ ಯೂಸ್ ಮಾಡಿದ್ರು ಫಿಲ್ಟರ್ ಯೂಸ್ ಮಾಡಿಕೊಂಡೇ ಯೂಸ್ ಮಾಡಬೇಕು. ಸೊ ಇದನ್ನು ಫಿಲ್ಟರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಫಿಲ್ಟರ್ ಮಾಡಿ ಇದಕ್ಕೆ ಹಾಕ್ಕೊಂಡು ತಿರುಗಿಸ್ತಾನೇ ಇರಬೇಕು. ಸೊ ಒಂದು 10-15 ಮಿನಿಟ್ಸ್ ಆಗುತ್ತೆ. ನೋಡಿ ಸ್ವಲ್ಪ ತಿಕ್ಕನ್ ಆಗ್ತಾ ಇದೆ. ನಾನು ಯಾವುದೇ ಥರ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ, ಇಲ್ಲ ಯಾವ್ದು ಜೆಲಟಿನ್ ಅಗರ್ ಯಾವುದೂ ಯೂಸ್ ಮಾಡಿಲ್ಲ. ನ್ಯಾಚುರಲ್ಲಾಗಿ ಅದು ತಿಕ್ಕಾಗ್ತಾ ಬರುತ್ತೆ. ಆ್ಯಂಡ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದ್ದು ಆದಮೇಲೆ ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಮುಗೀತು. ತುಪ್ಪ ಬದಲು ನೀವು ಎಣ್ಣೆನೂ ಯೂಸ್ ಮಾಡ್ಕೊಳ್ಬೋದು. ಬಟ್ ಹೆಲ್ದಿಯರ್ ವರ್ಷನ್ ಅಂತ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ ಫ್ಲೇವರ್ಗೆ ಅಂತ. ನೋಡಿ, ಈ ಥರ ಸ್ಪ್ಯಾಚುಲಲ್ಲಿ ಎತ್ತಿದಾಗ ಈ ಥರ ಲೇಯರಾಗಿ ಬೀಳಬೇಕು. ಆವಾಗಲೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಅರ್ಥ. ಸೊ ಒಂದು ಅಗಲವಾದ ಪ್ಲೇಟ್ನ ತೊಗೊಂಡು ಅದಕ್ಕೆ ತುಪ್ಪ ಆರ್ ಎಣ್ಣೆನ ಸೀಸನ್ ಮಾಡ್ಕೊಳ್ಬೇಕು. ಸೊ ಪ್ಲೇಟ್ಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದನ್ನು ಸ್ಟವ್ವಿಂದ ಇಳಿಸಿ ಆ ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಸೊ ಇದನ್ನು ನೀಟಾಗಿ ಸ್ಟ್ರೈಟಾಗಿ ಎಲ್ಲದನ್ನು ಸ್ಪ್ರೆಡ್ ಮಾಡ್ಕೊಬೇಕು ಇದೇ ಥರ. ಆಮೇಲೆ ಫ್ರಿಜ್ಜಲ್ಲಿ 1 to 2 hours ಇಟ್ಬಿಟ್ರೆ ಸಾಕು, ನೀಟಾಗಿ ಸೆಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಕಳಂತೂ ಜಲ್ಲಿ ಅಂತ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಮಾಡಿ ನೋಡಿ ಒಂದ್ಸಲಿ. ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡೈಮಂಡ್ ಶೇಪ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಗೆ ಎತ್ಕೊಂಡು ಕಪ್ಪಲ್ಲಿ ಹಾಕ್ಕೊಂಡು ತಿನ್ಬೋದು, ಪುಡ್ಡಿಂಗ್ ಥರ. ಸೊ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ತಿದ್ದೆ. ನೋಡಿ ಒಳಗಡೆನೂ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ
ಆಮೇಲೆ ಅಪ್ಪ ಅಮ್ಮಂಗೆ ಚಟ್ನಿ ಪುಡಿ ಇಷ್ಟ ಅಂತ ಚಟ್ನಿ ಪುಡಿನೂ ಮಾಡ್ಕೊಂಡಿದ್ದೆ. ಸೊ ಇದ್ರ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋಲ್ಲಿ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಚಟ್ನಿ ಪುಡಿ ಮತ್ತು ರಾಗಿ ಹಾಲ್ಬಾಯಿನ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಸೊ ಎಲ್ಲದನ್ನು ಎತ್ತಿಡಬೇಕು ಅಂತ ಇಟ್ಟು ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೇನು ಟೈಮ್ ಆಯಿತು ಹೊರಡೋದಕ್ಕೆ ಅಂತ ರೆಡಿ ಆಗಿಬಿಟ್ಟು ಹೊರಟ್ವಿ. ನನಗಂತೂ ಬೈಕ್ ರೈಡ್ಸ್ ತುಂಬ ಇಷ್ಟ. ಎಷ್ಟು ಜನಕ್ಕೆ ಬೈಕ್ ರೈಡ್ಸ್ ಅಂತ ಇಷ್ಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ದಿನ ಆಗಿತ್ತಲ್ವ, ಸೊ ಅವಳು ನನ್ನ ಹತ್ರನೇ ಬರ್ತಿರ್ಲಿಲ್ಲ, ಜಸ್ಟ್ ಫೋನ್ ಕಾಲ್ಸಲ್ಲಿ ಮಾತಾಡ್ತಿದ್ವಲ್ವ ಅದಕ್ಕೆ. ಆ್ಯಂಡ್ ಇವರೇ ನೋಡಿ ನನ್ನ ಅಮ್ಮ. ಆ್ಯಂಡ್ ಇಲ್ಲಿಂದ ನೋಡಿ ನಮ್ಮ ಹೊಸ ಮನೆ ಕಾಣಿಸ್ತಿದೆ. ನಾನಂತೂ ಯಾವಾಗ ಆಗೋಗ್ಬಿಡುತ್ತೋ, ಯಾವಾಗ ಶಿಫ್ಟ್ ಆಗಿಬಿಡ್ತೀವೋ ಅನ್ನಿಸ್ಬಿಟ್ಟಿದೆ ನನಗೆ. ಆ್ಯಂಡ್ ಅಪ್ಪನ ಜೊತೆ ಸ್ವಲ್ಪ ಶಾಪಿಂಗ್ಗೆ ಹೋಗಬೇಕಿತ್ತು ಅಂತ ನಾನು ಇವನ್ನ ಕರ್ಕೊಂಡು ಶಾಪಿಂಗ್ಗೆ ಹೋದ್ವಿ. ಏನು ತಗೊಳ್ತಿದ್ದೀವಿ ಚಿಲ್ಕಿ? ಬಳೆ ಬೇಕಾ? ಯಾವ ಕಲರ್ ಬೇಕು? ಪಿಂಕ್ ಕಲರ್ ಬಳೆ ಬೇಕಾ? ಬಾ. ಪಿಂಕ್ ಕಲರೇ ಬೇಕಾ? ಬೇಕು ನಿಮ್ಮ ಮಮ್ಮಿಗೆ? ಯಾವ ಕಲರ್ ಬೇಕು ನಿನಗೆ? ಈ ಮೇಡಮ್ ಬಳೆ ಸೆಲೆಕ್ಷನ್ ಮಾಡೋಕ್ಕೆ 2 ಅವರ್ ಬೇಕು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮ ಮುದ್ದೆ ಮತ್ತು ಇದ್ಕಿನ ಬೇಳೆ ಸಾರನ್ನ ಮಾಡಿದರು. ಈಗ ನಾವು ಎಷ್ಟೇ ಮಾಡಲಿ ಅಮ್ಮ ಮಾಡಿದ ಟೇಸ್ಟ್ ಅಂತೂ ಬರಲ್ಲ. ಸೊ ಎಲ್ಲ ಕೂತ್ಕೊಂಡು ಚೆನ್ನಾಗಿ ತಿಂದ್ವಿ. ಆಮೇಲೆ ಸ್ವಲ್ಪ ಬಳೆಗಳೆಲ್ಲ ತಂದಿದ್ವಲ್ವ ಅದನ್ನೆಲ್ಲ ಪ್ಯಾಕ್ ಮಾಡ್ತಿದ್ವಿ. ಏನಕ್ಕೆ ಅಂತ ನೋಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಕಲ್ಯಾಣೋತ್ಸವ ಮಾಡಬೇಕು ಅಂತ ಅರೇಂಜ್ ಮಾಡ್ಕೊಂಡಿದ್ವಿ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ. ಬಟ್ ಅಪ್ಪ ಅಮ್ಮನೇ ಬರೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಸೂತ್ಕ ಇತ್ತು. ಸೊ ಎಲ್ಲದನ್ನು ನಾನೇ ಪ್ಯಾಕ್ ಮಾಡಿಕೊಂಡು ನಾನೇ ನೋಡ್ಕೊಂಡು ಎಲ್ಲದನ್ನು ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಎಲ್ಲದನ್ನು ಮಾಡಿಕೊಂಡು ಬಂದ್ವಿ. ತಾನೇ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಹೇಳಿದ್ನಲ್ವ ನಾಳೆ ಕಲ್ಯಾಣೋತ್ಸವ ಪೂಜೆ ಇದೆ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾವಂತೂ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮ್ಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.